ಹಿಂದೆ ಸಿದ್ದರಾಮಯ್ಯನವರು ಅಧಿಕಾರದಲ್ಲಿದ್ದಾಗ ಪ್ರಸಾದ್ ದತ್ತವರವರಿಗೆ ಒಂದಷ್ಟು ಅನುಕೂಲ ಮಾಡ್ಕೊಳ್ಳಿ ಅದ್ರ ಋಣ ಸಂದಾಯನ ಇದು ಮಾಡಿದ್ದಾರೆ ಅಂತ ನಿಮ್ಮ ಅನುಮಾನನ? ಹೌದು ಸರ್, ನನ್ನ ಸ್ನೇಹಿತರ ಹತ್ರ ಅವ್ರು ಮಾತಾಡೋದು ಹಾಗೆ ಮಾತಾಡಿದ್ರು ಸರ್. 2004-5ನೇ ಇಸ್ವಿಲಿ ಸಿದ್ದರಾಮಯ್ಯ ಅವ್ರ ಕಡೆಯಿಂದ ನನಗೆ ಅನುಕೂಲ ಆಗಿದೆ, ಅದು ಋಣ ತೀರಿಸಬೇಕು ಅಂತೇಳಿ ಅವರು ಸ್ಪಷ್ಟವಾಗಿ ಹೇಳಿರೋಂಥದ್ದು. ಸೊ ನನಗೆ ಈ ದಿನ ತಿಳಿದು ಬಂದಿದೆ ಸರ್. ಒಂದು ಕಡೆ ಏನು ಇ ಡಿ ಅವರು ಒಂದಷ್ಟು ಆರೋಪಗಳು ಮಾಡಿ ಒಂದಷ್ಟು ವಿಚಾರಗಳು ಹೊರಗಡೆ ಬರ್ತದೆ, ಮತ್ತೊಂದು ಕಡೆ ಸಿ ಬಿ ಐಗೆ ವಹಿಸಬೇಕು ಅಂತಕ್ಕಂಥ ಪ್ರಕರಣ ಕೂಡ ಒಂದು ಹಂತಕ್ಕೆ ತಲುಪಿದೆ. ಈ ಸಂದರ್ಭದಲ್ಲಿ ಇಂಥ ಒಂದು ಪ್ರಯತ್ನ ನಡೆದಿರುವಾಗ ನಿಮಗೆ ಯಾವ ರೀತಿ ಒಂದು ಅನುಮಾನ ಇದೆ ಸರ್? ಅದೇ ಅವ್ರಿಗೆ ಗೊತ್ತಾಗಿದೆ, ಕಾನೂನು ಪ್ರಕಾರ ನಾವೇನು ಮಾಡೋಕ್ಕಾಗಲ್ಲ, ನಾವು ಶಿಕ್ಷೆಗೊಳಗಾಗಬೇಕು ಅಂತೇಳಿ ಅವ್ರಿಗೆ ಗೊತ್ತಾಗಿರೋದ್ರಿಂದ ಸೊ ನನ್ನ ಹೊರಡನ ಹತ್ತಿಕ ಬೇರೆ ಬೇರೆ ರೀತಿ ಪ್ರಯತ್ನ ಪಡ್ತಾರೆ. ಅದರ ಹಲವಾರು ಪ್ರಯತ್ನಗಳಲ್ಲಿ ಇದು ಒಂದು ಕೂಡ ಪ್ರಯತ್ನ, ಅಂದರೆ ವಾಮಾಚಾರನ ಬಳಸಿ ನನ್ನ ವಶಪಡಿಸ್ಕೊಳ್ಳೋಂಥ ಒಂದು ಪ್ರಯತ್ನ ಮಾಡಿದರೆ. ಆದರೆ ಅವರು ಯಾವುದೇ ರೀತಿ ಪ್ರಯತ್ನ ಪಟ್ಟರು ಕೂಡ ನನ್ನ ಹೊರಡನ ಇದ್ದೇ ಸರಿಯಲ್ಲ. ಸೊ ನನ್ನ ಹೊರಡ ನಿರಂತರ ನಾನು ನಡ್ಸ್ಕೊಂಡು ಹೋಗ್ತೀನಿ. ಮತ್ತು ನಾನಂತೂ ಯಾವುದೇ ರೀತಿ ಭಯ ಪಡಲ್ಲ. ನೀವು ನೋಡಲ್ಲ, ನಾನು ಆರಾಮಾಗಿ ಓಡಾಡ್ತಿದ್ದೀನಿ, ಸಹಜವಾಗಿದ್ದೀನಿ. ಸೊ ಯಾವುದೇ ಭಯ ಆತಂಕ ನನಗಿಲ್ಲ. ಅವರು ಏನೇ ಪ್ರಯತ್ನ ಪಟ್ಟರು ನಾನು ಈ ಪ್ರಕರಣದಲ್ಲಿ ತಾರ್ಕಿಕ ಅಂತ್ಯವನ್ನು ಕಾಣಿಸಿ ಸೊ ನನ್ನ ಗುರಿ ಏನಿದೆ ಸಾಧಿಸ್ತೀನಿ. ಈ ವಾಮಾಚಾರ ಮಾಡಿ ನಿಮ್ಮನ್ನು ವಶೀಕರಣ ಮಾಡ್ಕೊಳ್ತಕ್ಕಂಥ ಅವ್ರ ಪ್ರಯತ್ನಕ್ಕೆ ಏನಾದ್ರು ಪ್ರತಿಫಲ ಸಿಗುತ್ತೆ ಅಂತ ಅನ್ಸುತ್ತೆ ನಿಮಗೆ? ಖಂಡಿತ ಅಲ್ಲ ಸರ್. ಆ ಥರ ಎಲ್ಲ ಆಗಿದ್ದರೆ ಇಷ್ಟೊತ್ತಿಗೆ ಈ ಮೊದಲೇ ಹಲವಾರು ವರ್ಷಗಳಿಂದಲೇ ನನಗೆ ಏನಾದ್ರು ಮಾಡ್ಬೋದಾಗ್ತಾರೆ. ಸೊ ಯಾಕಂದರೆ ನನಗೆ ಹಲವಾರು ಹೋರಾಟದಲ್ಲಿ ಹಲವಾರು ಜನ ಶತ್ರುಗಳಿದ್ದಾರೆ. ಮತ್ತು ನನ್ನನ್ನು ಹೋರಾಟನ ಹತ್ತಿಕ್ಕುವಂಥ ಎಲ್ಲ ಪ್ರಯತ್ನಗಳು ಮಾಡಿದರೆ ಯಾವುದೇ ರೀತಿ ಅದು ಪರಿಣಾಮ ಬೀರಿಲ್ಲ. ಕೊನೆಯದಾಗಿ ಒಂದು ಕಡೆ ಲೋಕಾಯುಕ್ತ ತನಿಖೆಯಲ್ಲಿ ಸಿ ಎಂ ಮತ್ತು ಅವ್ರ ಕುಟುಂಬಕ್ಕೆ ಕ್ಲೀನ್ ಚಿಟ್ ಕೊಡಲಾಗಿದೆ ಅಂತಕ್ಕಂಥ ಚರ್ಚೆಗಳ ನಡುವೆ ಇನ್ನೊಂದು ಕಡೆ ಹೈಕೋರ್ಟ್ನಲ್ಲಿ ಸಿ ಬಿ ಐಗೆ ತನಿಖೆ ಕೊಡ್ತಕ್ಕಂಥದ್ದು ಪ್ರಕರಣ ಕೂಡ ನಡೀತದೆ. ಮತ್ತೊಂದು ಕಡೆ ಇ ಡಿಯ ಒಂದಷ್ಟು ಆರೋಪಗಳಲ್ಲೂ ಕೂಡ ಕೆಲವೊಂದು ಅಕ್ರಮ ಆಗಿದೆ ಅಂತಕ್ಕಂಥದ್ದು ಕೂಡ ಹೊರಗಡೆ ಬರ್ತದೆ. ಇದೆಲ್ಲದರ ನಡುವೆ ಈ ಒಂದು ಪ್ರಕರಣ ಯಾವಂತಕ್ಕೆ ಹೋಗ್ಬೋದು ಮತ್ತು ನಿಮ್ಮ ಹೋರಾಟ ಮುಂದಿನ ಹೋರಾಟ ಹೇಗಿರುತ್ತೆ ಸರ್? ಸರ್, ನನ್ನ ಹೋರಾಟ ನಿರಂತರವಾಗಿ ಕಾನೂನು ಪ್ರಕಾರ ನಡ್ಕೊಂಡು ಹೋಗ್ತೀನಿ ಸರ್. ಆದರೆ ಈ ಪ್ರಕರಣದಲ್ಲಿ ಸ್ಪಷ್ಟವಾಗಿ ಹೇಳ್ತೀನಿ, ನಾನು ಜಯ ಸಾಧಿಸೋದು ಖಚಿತ. ಅಂದರೆ ನಾನು ಏನು ಆರೋಪ ಮಾಡಿದ್ರೆ ಆರೋಪನ ಸಾಬೀತುಪಡಿಸ್ತೀನಿ, ತಪ್ಪಿದ ಶಿಕ್ಷೆ ಕೊಡಿಸ್ತೀನಿ. ಮತ್ತು ಮೈಸೂರು ನಗರ ಪ್ರಾಧಿಕಾರ ಏನು ಅಕ್ರಮ ನಿವೇಶನ ಪಡೆದಿದ್ದಾರೆ ಆ ನಿವೇಶನ ಎಲ್ಲವೂ ಕೂಡ ಮೈಸೂರು ನಗರ ಪ್ರಾಧಿಕಾರ ವಾಪಸ್ ಬರೋ ರೀತಿ ಮತ್ತು ಆ ನಿವೇಶನ ಅರ್ಹ ಫಲಾನುಭವಿ ತಲುಪಬೇಕು. ಅಲ್ಲಿವರೆಗೂ ನಾವು ಹೋರಾಟ ನಡೆಸ್ತೀವಿ. ಹೌದು ಸರ್, ಸಿದ್ದರಾಮಯ್ಯ ಅವ್ರಿಗೂ ಅವ್ರ ಕುಟುಂಬಕ್ಕೆ ಖಂಡಿತ ಶಿಕ್ಷೆ ಆಗುತ್ತೆ. ಯಾವುದೇ ಕಾರಣಕ್ಕೂ ತಪ್ಪಿಸೋಕ್ಕೆ ಸಾಧ್ಯ ಇಲ್ಲ ಸರ್. ಯಾಕಂದ್ರೆ ನಾನು ಈಗ ಬಹಿರಂಗ ಸವಾಲಾಗಿ ನಾನು ಬೇರೆ ದೊಡ್ಡ ಯಾವುದು ಬೇಡ ಸರ್. ಒಂದೇ ಒಂದು ದಾಖಲೆ ನಿಮಗೆ ಉತ್ತರ ಕೊಡಿ ಅಂತೇಳಿ ಇವತ್ತರೆಗೂ ಉತ್ತರ ಕೊಡೋಕ್ಕಾಗಿಲ್ಲ. ಅದು ಸ್ಪಷ್ಟ ಗೊತ್ತಾಗುತ್ತೆ. ಅವ್ರು ಅಕ್ರಮ ಮಾಡೋದು, ಆದರೆ ಅಪರಾಧ ಕೃತ್ಯ ಮಾಡೋದು ಸ್ಪಷ್ಟ ಗೊತ್ತಾಗಿದೆ, ಸಾಬೀತಾಗಿದೆ. ಇದು ಸ್ನೇಹ ಕೃಷ್ಣ ಅವರ ಮಾತುಗಳು. ಅಂದರೆ ಮಂಗಳೂರು ನಡೆದಿರ್ತಕ್ಕಂಥ ಏನು ರಕ್ತಾಭಿಷೇಕ ಇದೆ ಅದು ನನಗೆ ಶಕ್ತಿ ತುಂಬ ಸಲುವಾಗಿ ನಡೆದಿರ್ತಕ್ಕಂಥ ಪ್ರಯತ್ನ ಅಲ್ಲ, ನನ್ನನ್ನು ವಶೀಕರಣ ಮಾಡ್ತಕ್ಕಂಥ ಪ್ರಯತ್ನ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಸಮಗ್ರವಾಗಿರ್ತಕ್ಕಂಥ ತನಿಖೆ ಆಗಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಕ್ಯಾಮರಾಮನ್ ಮಹೇಶ್ ಜೊತೆ ಮಂಜುನಾಥ್, KB, TV9 ಹಾಸನ.